ಇವ್ರ ಹುಡುಗಿ ಬಗ್ಗೆ ನಮ್ಮ ಹುಡುಗಿ ಬಗ್ಗೆ ಮಾತಾಡ್ಬೇಕು, ತುಂಬಾ ಮಾತಾಡೋದಿದೆ. ಇವಂದ್ರೆ ಕಟ್ ಇದೆಲ್ಲ ಕಟ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಉದಯ್, ನಮ್ ಚೇತು ಭಯ್ಯ ನೋಡಿ ಹೆಂಗೆ ಒಳ್ಳೆ ಗುಬ್ರಾಗ ಕೂತ್ಕೊಂಡ್ಬಿಟ್ಟವ್ರೆ. ಚಪ್ಲಿನೂ ಇಲ್ಲ. ಫೈನಲಿ ನಾವು ಕೊಟ್ಟಿಯೂರ್ಗೆ ರೀಚ್ ಆಗಾಯ್ತು. ಕೊಟ್ಟಿಯೂರ್ ಮಹಾಶಿವ ಟೆಂಪಲ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ರಂಜು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಈ ವ್ಲಾಗ್ ಯಾವುದು ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ. ಸೊ ಆದರೂ ನಾನು ಹೇಳಬೇಕಾಗಿದೆ. ಸೊ ಗೈಸ್, ಇವತ್ತು ನಾನು ಮತ್ತು ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇವತ್ತು ನಾವು ಕೊಟ್ಟಿಯೂರ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಕೊಟ್ಟಿಯೂರ್ಗೆ ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀವಿ. ಬಟ್ ಇವತ್ತು ನನ್ನ ಫ್ರೆಂಡು ಉದಯ್ ಅಂತ ಇದ್ದಾನೆ. ಅವನು ಆ್ಯಕ್ಚುಲಿ ಬೆಂಗಳೂರಿಂದ ಬರ್ತಾ ಇದ್ದಾನೆ. ಸೊ ನಾನು ಕರೆದಿದ್ದೆ, ಏನು ಯಾಕೆ ಮಚ್ಚ ಏನು ಹೇಳ್ದೆ, ಸರಿ ಮಚ್ಚ ಬರ್ತೀನಿ ಅಂತ ಹೇಳ್ದ. ಸೊ ಈ ಥರ ಫ್ರೆಂಡ್ಸ್ ಸಿಗೋದು ಪುಣ್ಯ ಅನ್ಕೊತೀನಿ. ಸೊ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ ನನಗೆ. ಸೊ ನಾನು ಕರೆದಿದ್ದೆ, ಇಲ್ಲ ಮಚ್ಚ ಬರಲ್ಲ ಅಂತ ಹೇಳ್ದೆ, ಬರ್ತೀನಿ ಅಂತ ಒಪ್ಕೊಂಡು. ಸೊ ಈಗ ಆಗಲೇ ಹೊರಟಿದ್ದಾನೆ. ಸೊ ಈಗ ಅವನ್ನ ಪಿಕಪ್ ಮಾಡೋಕ್ಕೆ ನಾನು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕು. ಸೊ ಅವನ್ನ ನೀವು ನೋಡಿರಲ್ಲ. ಸೊ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಆ ಫ್ರೆಂಡ್ ಯಾರು ಅಂತ. ಸೊ ಗೈಸ್, ನಾವು ಆ್ಯಕ್ಚುಲಿ ಕೊಟ್ಟಿಯೂರ್ಗೆ ಲಾಸ್ಟ್ ವೀಕೆ ಹೋಗ್ಬೇಕಾಗಿತ್ತು. ಸೊ ಕೆಲವೊಂದು ಪ್ರಾಬ್ಲಮ್ಗಳಿಂದ ಹೋಗಿಲ್ಲ ನಾನು. ಮತ್ತು ನಾನು ಕೂಡ ಊರಲ್ಲಿ ಇರಲಿಲ್ಲ ಒಂದು 3-4 ದಿವಸ. ಸೊ ಅದಕ್ಕೋಸ್ಕರ ಈ ವಾರ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಸಂಡೇ ಪ್ಲ್ಯಾನ್ ಆಗಿತ್ತು. ಸಂಡೇ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ ಅಂತ. ಸೊ ನಾವು ಮಂಡೇಗೆ ಶಿಫ್ಟ್ ಮಾಡ್ಕೊಂಡ್ವಿ. ಸೊ ನಾಳೆ ಹೋಗೋದ ಏನು, ಅಲ್ಲಿ ತುಂಬ ಅಂದರೆ ಎಷ್ಟೊಂದು ಜಗಳಗಳಾಗ್ತಾಯಿದೆ. ಕನ್ನಡದವ್ರಿಗೆ ಆ ಥರ ಮಾಡ್ತಾ ಇದ್ದಾರೆ, ಈ ಥರ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಬಟ್ ರಿಯಾಲಿಟಿ ಗೊತ್ತಿಲ್ಲ. ಎಲ್ಲೋ ಅಲ್ಲಿ ಹೋದ್ಮೇಲೆ ನೋಡಿ ಅಲ್ಲಿ ಹೆಂಗಿದೆ ಏನು ಅಂತ ನಿಮ್ಗೆ ಅಪ್ಡೇಟ್ ಮಾಡಿಕೊಡ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಫ್ರೆಂಡ್ ಬರೋವರೆಗೂ ವೆಯ್ಟ್ ಮಾಡುವ. ಆಮೇಲೆ ಅವ್ನು ಕಾಲ್ ಮಾಡಿದ್ಮೇಲೆ ಅವನ್ನ ಕರ್ಕೊಂಬರಕ್ಕೆ ಹೋಗ್ತೀನಿ. ಸೊ ಅಂಟಿಲ್ ದೆನ್ ಬಾಯ್ ಬಾಯ್. ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಮ್ಮ ಹುಡುಗನ್ನ ಎತ್ತಕ್ಕೆ ಬರೋಕ್ಕೆ ಅಂತ ನಾನು ರೈಲ್ವೆ ಸ್ಟೇಷನ್ಗೆ ಬಂದೆ. ಸೊ ನಮ್ಮ ಹ್ಯಾಂಡ್ಸಮ್ ಉದಯ್ ಬಂದಾಯಿತು ಮೈಸೂರಿಗೆ. ವೆಲ್ಕಮ್ ಉದಯ್, ವೆಲ್ಕಮ್ ಟು ಮೈಸೂರು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ರಂಜನ್ ಡಾರ್ಲಿಂಗ್. ಸೊ ನಮ್ಮ ಕುಚಿಗೂ ಬಂದಾಯಿತು. ಅದು ಕುಚಿಗೂ ಹೋಗೋಣ. ಗೈಸೂನ್ನ ಕುಚಿಗೆ ಹೊಟ್ಟೆ ಹಸಿತೈತೆ. ಮನೇಲಿ ಬಿಸಿ ಬಿಸಿಯಾಗಿ ನಿನ್ನ ಫೇವ್ರೆಟ್ ತಿಳಿಸಾರು ಮಾಡಿಸಿದ್ದೀನಿ. ತಿಳಿಸಾರು. ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ನಾವು. ಇವನ್ನ ನೋಡಿರ್ತೀರಾ, ನನ್ನ ಫಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ. ನನ್ನ ಫಸ್ಟ್ ವ್ಲಾಗಲ್ಲಿ ಇವನೇ ಇದ್ದಿದ್ದು. ನಮ್ಮ ಹುಡುಗ ಬಂದ, ನಾನೇ ಗಾಬರಿ ಆಗಿದ್ದು. ಐಫೋನ್ ಗಾಬರಿ. ಇವನ್ ತಮ್ಮನಿಲ್ ಕೂಡ ಇವನೇ ಆಗಿರ್ತಾನೆ. ಇಟ್ಕೊಂತಾನೆ ಓ ಅಂತ ರಿಯಾಕ್ಷನ್ ಕೊಟ್ಟಿಲ್ಲ ನಾನು. ಫಸ್ಟ್ ಆಫ್ ಆಲ್ ಅದೆಲ್ಲ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಗೈಸ್, ಈಗ ಇಲ್ಲಿಂದ ನಮ್ಮ ಮನೆಗೆ ಹೋಗುವ. ನಮ್ಮಮ್ಮ ಇವನಿಗೋಸ್ಕರ ಅಂದ್ಬಿಟ್ಟು ಸ್ಪೆಷಲಾಗಿ ಡಿಶ್ ಮಾಡಿ ಇಟ್ಟಿದ್ದಾರೆ. ಸೊ ತಿನ್ಕೊಂಡು ಮಾತಾಡುವ. ಇವ್ರ ಹುಡುಗಿ ಬಗ್ಗೆ ನಮ್ಮ ಹುಡುಗಿ ಬಗ್ಗೆ ಮಾತಾಡಬೇಕು, ತುಂಬ ಮಾತಾಡೋದಿದೆ. ಇವಂದ್ರೆ ಕಟ್ ಇದೆಲ್ಲ ಕಟ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. The next day. ಸೊ ಹಾಯ್ ಪಬ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಆಲ್ರೆಡಿ ಎಲ್ಲ 3 ಗಂಟೆಗೆ ಎದ್ದು. ಸೊ ಹತ್ರ ಇವಾಗ ಟೈಮ್ ಬಂದು 4 o'clock. 1 hour ಆಗಿದೆ ಎದ್ದು ನಾವು. ಸೊ ಇವಾಗೆಲ್ಲ ರೆಡಿ ಆಗ್ತಾಯಿದ್ದೀವಿ. ಸೊ ಈಗ ನಮ್ಮ ಉದಯ್ ಈಗ ಸ್ನಾನಕ್ಕೆ ಹೋಗಿದ್ದಾರೆ. ನಮ್ಮದೆಲ್ಲ ಸ್ನಾನ ಆಗಿ ರೆಡಿ ಎಲ್ಲ ಆಗಿದೆ. ಸೊ ಇದು ನನ್ನ ಇವತ್ತಿನ ಔಟ್ಫಿಟ್ಟು. ಸೊ ಈಗ ಇಲ್ಲಿಂದ ನಮ್ಮ ಕಾರ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ನಮ್ಮ ಇಬ್ಬರು ಫ್ರೆಂಡ್ಸ್ ಬರ್ತಾರೆ ಇವಾಗ. ಇಬ್ಬರನ್ನೂ ನೋಡಿದ್ದೀರಾ ನೀವು. ಸೊ ಒಬ್ಬನ್ನ ಇವಾಗ ಹೋಗಿ ಕರ್ಕೊಬರ್ಬೇಕು. ಸೊ ಈಗ ಹೋಗಿ ಅವನ್ನ ಕರ್ಕೊಬರ್ಬೇಕು. ಸೊ ಗೈಸ್, ಇವಾಗ ನಾನು ನಮ್ಮ ಫ್ರೆಂಡ್ನ ಕರ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇವಾಗ ಆ್ಯಕ್ಚುಲಿ ನಮ್ಮ ಇನ್ನೊಬ್ಬ ಫ್ರೆಂಡ್ ಬರಬೇಕಿತ್ತು. ಸೊ ನಮ್ಮ ಫ್ರೆಂಡ್ ಅವನೊಬ್ಬ ಮಿಸ್ ಆಗ್ಬಿಟ್ಟ. ಸೊ ಅವ್ರು ಬಂದಿದೆ. ಇನ್ನೂ ಸ್ವಲ್ಪ ಗೀಳೆ ಮಾಡ್ಬೋದಿತ್ತು ಸಖತ್ತಾಗಿ. ಏನು ಮಾಡೋಕ್ಕಾಗಲ್ಲ. ಯಾರ್ಯಾರನ್ನ ಆಚೆಗೆ ಕರ್ಸ್ಕೊಂಡೇ ಅವ್ರ ಜೊತೆ ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ. ಒಬ್ಬರು ಅಂದರೆ ಸೀಟು ಕಮ್ಮಿ ಆಗಿದ್ದರಿಂದ ಅವ್ನು ಕ್ಯಾನ್ಸಲ್ ಆದ. ಸೊ ಬನ್ನಿ
ಏನ್ ಮಾಡಕ್ಕಾಗಲ್ಲ, ಈಗ ಎಷ್ಟು ಜನ ಇದೀವಿ ಅಷ್ಟು ಜನ ಹೋಗುವ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಉದಯ್, ನಮ್ಮ ರವಿಚಂದ್ರ ಅಂಡ್ ಸಮ್ ಚೇತುಬೈ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ನೋಡಿ ಹೆಂಗೆ ಕರಡಿ ಕರಡಿ ಇದ್ದಂಗೆ ಅವ್ರೆ. ಸೊ ಈಗ ನಮ್ಮ ಕಾರ್ ಕೂಡ ಬಂದಿದೆ. ಸೊ ಈಗೆಲ್ಲ ಹೊರಟ್ವಿ ಈಗ ಕೊಟ್ಟಿಯೂರ್ ಕಡೆಗೆ. ಸೊ ಬನ್ನಿ ಈಗ ಬನ್ನಿ ಈಗ ಹೋಗುವ. ಗೈಸ್, ಇವಾಗ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಈಗ ಪೆಟ್ರೋಲ್ ಹಾಕ್ಸಕ್ಕೆ ಮುದೈ ನೋಡಿ ಪಂಚೆ ಗಿಂಚೆ ಎಲ್ಲ ಹಾಕೊಂಡು ನೋಡಿ ಹಿಂಗೆ ನೋಡ್ರಿ ಹೆಂಗೆ ರೆಡಿ ಹಾಕತ್ ಹುಡುಗ ಮಲ್ಲು ಬಾಯ್. ನಮ್ಮ ಚೇತುಭಯ್ಯ ನೋಡಿ ಹೆಂಗೆ ಒಳ್ಳೆ ಗುಬ್ರಾಗ ಕುತ್ಕೊಂಡ್ಬಿಟ್ಟವ್ರೆ ಚಳಿಗೆ. ಈ ಕಡೆ ನಮ್ಮ ರವಿಚಂದ್ರಣ, ಈ ಕಡೆ ಇಲ್ಲಿ ಗುಬ್ರಾಗ ಕೂತವನೆ. ನೀರಲ್ಲಿ ಬೆಳಗ್ಗೆನೆ ಚಡ್ಡಿ ಗಿಡಿ ನೋಡಿ, ಚಡ್ಡಿ ಗಿಡಿ ಎಲ್ಲ ಹಾಕೊಂಡು ಕಂಫರ್ಟ್ ಅಂದೆ ಕಂಫರ್ಟ್ ಅದೇನಂತಾರೆ, ಬಟ್ಟೆ ಒಗೆಯಕ್ಕೆ ಹಾಕ್ತಾರಲ್ಲ ಕಂಫರ್ಟ್ ನಿಮ್ಮ ಬಟ್ಟೆಗಳನ್ನು ಇಡೀ ದಿನ ತಾಜಾ ಇರಿಸುತ್ತೆ. ಕಂಫರ್ಟ್. ಅದನ್ನ ಫಸ್ಟ್ ನೀನು ಮೈಕ್ರೋಫೋನ್ ತಗೋಬೇಕು. ಮೈಕ್ರೋಫೋನ್ ಏನಕ್ಕೆ ಕರೆಕ್ಟ್ ಆಗಿ ಕಿವಿ ಕೇಳಲಿ ಅಂತ. ಕಂಫರ್ಟ್ ಆಗಿ ಸ್ನಾನ ಮಾಡೋದಂತೆ. ಕಂಫರ್ಟ್ ಹಾಕಿ ಸ್ನಾನ ಮಾಡಿರೋದಂತೆ. ನೋಡಿ ಬೆಳ್ಳಗೆ ಹಾಕ್ಬಿಟ್ಟವ್ರೆ. ನೋ ಕಮೆಂಟ್ಸ್. ಅಷ್ಟು ಬೆಳ್ಳಗವ್ರೆ ಅಂತ ಮಾತೇ ಆಳಕ್ ಬಿಡ್ತಾ ಇಲ್ಲ ಅಂತ. ಗೈಸ್ ಮನೆಗ ಹೋಗುವ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಕಾಫಿಗೆ ಅಂದ್ಬಿಟ್ಟು ಫಸ್ಟ್ ಬ್ರೇಕು ಕಾಫಿಗೆ ಈಗ ನಿಲ್ಸಿದ್ದೀವಿ. ಈಗ ರವಿಚಂದ್ರ ಅವರು ಅದೇನಿದು ದಿಲ್ಪಸನ ಏನೋ ಇದು ತಿಂತಾ ಇದ್ದಾರೆ. ಉದಯ್, ನಮ್ಮ ಚೇತುಬೈ ಇಲ್ಲಿ ಹ್ಯಾಂಡ್ಸಮ್ ಚೇತುಬೈ ಅವರು ಒಂದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅದೇನು ಅಂದರೆ ಕಾಫಿಗೆ. ಸೊ ಬನ್ನಿ ಈಗ ಕಾಫಿ ಕುಡ್ಕೊಂಡು ಹೋಗುವ. ಇವಾಗ ಎಲ್ಲಿದ್ದೀವಿ ಅಂದರೆ ಜೈ ಹಿಂದ್ ಹೋಟೆಲ್. ಜೈ ಹಿಂದ್, ಭಾರತ ಮಾತೆಯ ಜನಜಾತಿ. ಭಾರತ ಮಾತೆಯ ಜನಜಾತಿ. ನೋ ಕಾಮೆಂಟ್ಸ್. ಇಲ್ಲ, ಜೈ ಹಿಂದ್. ಸೊ ಗೈಸ್, ಈಗ ಇಲ್ಲಿಂದ ಈಗ ನಾವು ಚೂಸ್ ಮಾಡಿರೋ ರೂಟು ವಿರಾಜಪೇಟೆ ಗುಣಿಗುಪ್ಪ, ಈ ರೂಟಲ್ಲಿ ಹೋಗ್ತಾ ಇರೋದು. ಸೊ ತುಂಬ ದೂರ, ಈಗ ಆಲ್ಮೋಸ್ಟ್ ಆಲ್ 40 ಕಿಲೋಮೀಟರ್ಸ್ ಹತ್ರ ಹುಣಸೂರು ಹತ್ರ ಬಂದಿದ್ದೀವಿ. ಇನ್ನೂ ಹೋಗೋದಿದೆ. ಸೊ ಬನ್ನಿ ಹೋಗಿ. ಗೈಸ್, ನಮ್ಮ ಹುಡುಗಿ ನೋಡಿ ಹೆಂಗೆ ಬರ್ತಾ ಇದೆ. ಗಂಡು ಚೆನ್ನಾಗಿಲ್ಲ, ಕನ್ನಡಕ ಹಾಕಬಿಟ್ಟು. ನಮ್ಮ ಭಯ ಈಗ ವೆಯ್ಟ್ ಮಾಡ್ತಿದ್ದಿದ್ದು ಕಾಫಿ ಬಂದಿದೆ. ಹೆಂಗಿದೆ ಬೈ ಕಾಫಿ? ಸ್ಟ್ರಾಂಗ್ ಆಗಿದೆ. ನಿಮ್ಮಷ್ಟೇ ಅಂತೀರಾ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಗೈಸ್ ನೋಡಿ ಈಗ ಯಾವ ಲೆವೆಲ್ಗಿದೆ. ಫುಲ್ ಫಾಗ್. ನಮ್ಮ ಚಡ್ಡಿ ಮೇನ್ ನೋಡಿ ಚಪ್ಲಿನೂ ಇಲ್ಲ, ನೋಡಿ ಪ್ಯಾಂಟ್ ಇಲ್ಲ. ನಾನು ಬಡವ ನೊಂದ್ಬಿಟ್ಟಿದೀನಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಫುಲ್ ಎಲ್ಲ ಫಾಗ್. ದಿಸ್ ಇಸ್ ದ ಕಾರ್ ವಿಚ್ ಇವತ್ತು ನಾವು ಬಂದಿರೋ ಕಾರ್ ಇದೆ ನೋಡಿ. ಫುಲ್ ಎಲ್ಲ ಫಾಗು. ಬಿಚ್ಕೊಂಡು ಹೋಗ್ಬಿಟ್ಟವ್ರೆ ಒಂದು ಟೂರಿಸ್ಟ್ಗಳೆಲ್ಲ. ಟೂರಿಸ್ಟ್ ಯಾಕೆ ಬಿಚ್ಕೋಬೇಕು? ಏನು ಬಟಾಣಿ ಕಾಸ್ಕರ ಬ್ರೋ, ನಾನಂತೂ
ಸಿಕ್ಕಾಕೊಂಡೇನಿ ಬ್ರೋ. 2 hours later. ಸೊ ಹೈ ಫ್ಯಾಮ್, ವೆಲ್ಕಮ್ ಬ್ಯಾಕ್. ಸೊ ಫೈನಲಿ ನಾವು ಕೊಟ್ಟಿಯೂರಿಗೆ ರೀಚ್ ಆಗಾಯಿತು. ಸೊ ಇವಾಗ ನಾವು ಡ್ರೆಸ್ ಚೇಂಜ್ ಕೂಡ ಮಾಡಾಯಿತು. ಸೊ ಎಲ್ಲ ಬಾಯ್ಸ್ ಎಲ್ಲ ಪಂಚೆ ಆಗಿದ್ದಾರೆ. ನೋಡಿ ನಮ್ಮ ರವಿಚಂದ್ರ, ಚೇತನಣ್ಣ. ಸೊ ನಾವು ಪಂಚೆ ನಾನು ಮೈಸೂರಿಂದನೇ ಪಂಚೆ ಹಾಕಿದ್ದೆ. ಬಟ್ ಶಲ್ಯನ ನೀನೆಲ್ಲ ತೋರಿಸಿದ್ದೀನಿ ಬಿಡ. ಶಲ್ಯ ಇವಾಗ ಹಾಕಿದ್ದು. ಸೊ ಈಗ ಕಾರಲ್ಲೆಲ್ಲ ಐಟಮ್ಸ್ ಇಟ್ಬಿಟ್ಟು ದೇವ್ರ ದರ್ಶನಕ್ಕೆ ಹೋಗುವ. ಎಷ್ಟು ಜನ ಇದ್ದಾರೆ ಏನು ಅಂತ ಗೊತ್ತಿಲ್ಲ, ಬಟ್ ಒಂದು ರೇಂಜಲ್ಲಿ ಕಮ್ಮಿ ಇದ್ದಾರೆ ಜನ. ಸೊ ಬನ್ನಿ ಈಗ ಹೋಗಿ. ಐಸ್ ನಮ್ಮ ಚೇತುಗೆ ಕೇರಳದಲ್ಲೆಲ್ಲ ಫ್ಯಾನ್ ಫಾಲೋವರ್ಸ್. ಎಲ್ಲರೂ ಚೇತುನ ನಾವು ನೋಡಿ 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 ಕಂಡು ಹಿಡಿತವ್ರೆ. ಬೆಳೆದ್ಬಿಟ್ಟ ಹುಡುಗ, ಬೆಳೆದ ಅದನ್ನೇ ಬೈ ಫ್ಯಾನ್ಸು ಅನ್ನೋದು. ಗೊತ್ತಿರೋರ್ನೇ ಮಾತಾಡೋದು ಫ್ಯಾನ್ಸ್. ಗೈಸ್ ಇವಾಗಷ್ಟೇ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಬಟ್ ಅದಕ್ಕೂ ಮುಂಚೆ ನಾವು ತಿಂಡಿ ಮಾಡಿರಲಿಲ್ಲ. ತಿಂಡಿ ಮಾಡೋಕ್ಕೆ ಅಂತ ಬಂದು ಇಲ್ಲಿಗೆ, ಬಟ್ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋದು. ಏನು ಮಾಡೋಕ್ಕಾಗಲ್ಲ, ಮಳೆ, ಬಿಸಿಲು ಮಳೆ, ಬಿಸಿಲು ಮಳೆ, ಬಿಸಿಲು ಮಳೆ ಎಲ್ಲ. ನೋಡಿ ಬಾಯ್ಸ್ ಎಲ್ಲ ಊಟಕ್ಕೆ ಕೂತವ್ರೆ. ಸೊ ಈಗೆಲ್ಲ ತಿಂಡಿ ಮಾಡ್ಕೊಂಡು ಹೋಗುವ. ಗೈಸ್ ಇವಾಗ ನಾವು ಮಸಾಲೆ ದೋಸೆ ತಿಂತಾ ಇದ್ದೀವಿ. ನಮ್ಮ ರವಿಚಂದ್ರ ಅವ್ರದ್ದು ಅದೇ, ನಮ್ಮ ಉದಯ್ ಅವ್ರದ್ದು ಇಡ್ಲಿ, ನಮ್ಮ ಚೇತು ಬೈ ಅವ್ರದ್ದು ಪರೋಟ. ಸೊ ಬನ್ನಿ ಈಗ ಯಾವುದೋ ಒಂದು ಜೈ ತಿಂಕ ಹೋಗುವ. ಸೊ ಗೈಸ್ ಫೈನಲ್ ಆಗಿ ನಾವು ಎಷ್ಟೋ ಅವರ್ ಜರ್ನಿ ಮಾಡಿಕೊಂಡು ಸೊ ಫೈನಲ್ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಸೊ ಆ ಡೆಸ್ಟಿನೇಷನ್ ಯಾವುದು ಅಂತ ನೀವು ನೋಡ್ತೀರಾ ನೋಡಿ. ಕೊಟ್ಟಿಯೂರ್ ಮಹಾಶಿವ ಟೆಂಪಲ್. ಸೊ ಸುತ್ತ ವ್ಯೂ ನೋಡಿ. ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಜನ ಏನಿಲ್ಲ, ಕಾಣಿಸಲ್ಲ. ಸೊ ಗೈಸ್ ಇವಾಗ ಪ್ರಸಾದ ಎಲ್ಲ ತಗೊಂಡು ವಾಪಸ್ ಹೊಡ್ತಾ ಇದ್ದೀವಿ. ಸೊ ನೋಡಿ ಅಲ್ಲಿ ಜನ. ಸೊ ಗೈಸ್ ಇವಾಗ ದರ್ಶನ ಎಲ್ಲ ಮುಗೀತು. ಸೊ ಜನ ಇದ್ದರು, ಆದರೂ ನಾವು ಎಕ್ಸಿಟ್ ಎಂಟ್ರಿಯಿಂದ ಹೋಗಿ ದೇವ್ರು ನೋಡಿಕೊಂಡು ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ದೇವ್ರ ದರ್ಶನ ಒಳ್ಳೆ ಚೆನ್ನಾಗೇ ಆಯಿತು. ಜನನೂ ಇದ್ದರು. ಇವತ್ತೇನೋ ಉತ್ಸವ ಆಯಿತು ಅಂದ್ಕೊತೀನಿ. ಸೊ ಅದರದ್ದೇನೋ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಎಲ್ಲ ನೋಡಿಕೊಂಡು ಅರಷ್ಟಲ್ಲಿ 12:30 ಆಗೋಗಿದೆ. ಸೊ ಇವಾಗ ಇಲ್ಲಿಂದ ಹೊರಡೋದೆ. ಸೊ ಗೈಸ್ ಇವಾಗ ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ. ಈಗ ಇದು ಯಾವುದೋ ಹೋಟ್ಲಿಗೆ ಬಂದಿದ್ದೀವಿ. ಸೊ ನಮ್ಮ ಚೇತು ಬೈ ಫ್ರೈಡ್ ರೈಸ್ ತಿಂತಾ ಇದ್ದಾರೆ. ನೋಡೋಣ. ಅಲ್ಲಿ ರವಿಚಂದ್ರನೂ ಫ್ರೈಡ್ ರೈಸ್, ನಮ್ಮ ಉದಯಣ್ಣ ಗೀ ರೈಸ್, ನಾವು ಗೀ ರೈಸ್. ಸೊ ಬನ್ನಿ ಈಗ ತಿನ್ಕೊಂಡು ಖಾಲಿ. ನನ್ನ ತಟ್ಟೆ ಖಾಲಿ, ಇನ್ನೂ ಹಾಕೊಂಡಿಲ್ಲ. ಹಾಕೊಂಡು ತಿನ್ಕೊಂಡು ಹೋಗುವ. ಇವಾಗ ಮೌಂಗಾಯಿ ತಿಂತಾ ಇದ್ದೀವಿ. ಮೌಂಗಾಯಿ ತಿನ್ನೋ. Many hours later. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್. ಸೊ ನಾವು ಕೊಟ್ಟಿಯೂರು ಮುಗಿಸ್ಕೊಂಡು ಆನ್ ದ ವೇ ಊಟ ಎಲ್ಲ ಮಾಡಿಕೊಂಡು ಸೊ ನಾವು ಇವಾಗ ಎಲ್ಲಿದ್ದೀವಿ ಅಂದರೆ ನಂಜನಗೂಡು. ಸೊ ನಂಜನಗೂಡಿಗೆ ರೀಚ್ ಆಗಿದ್ದೀವಿ. ಸೊ ಎಲ್ಲೆಲ್ಲೆಲ್ಲ ಹೋಗ್ಬೇಕು ಪ್ಲ್ಯಾನ್ ಇತ್ತು. ಸೊ ಎಲ್ಲೇ ಹೋಗೋಕ್ಕಾಗದೆ ಫೈನಲ್ ಆಗಿ ಈ ದಕ್ಷಿಣ ಕಾಶಿಗೆ ಬಂದು ಇವಾಗ ಕೂತಿದ್ದೀವಿ. ಸೊ ದೇವ್ರ ದರ್ಶನ ಎಲ್ಲ ಆಗಿದೆ. ಸೊ ಚೇತು ಭಯ್ಯ ಏನಂತೀರಾ ಇವತ್ತಿನ ಟ್ರಿಪ್ ಬಗ್ಗೆ? ಎಲ್ಲೋ ಹೋಗ್ಬೇಕಾಗಿತ್ತು, ಇನ್ನೆಲ್ಲೋ ಬಂದ್ವಿ.
ಸಿಗು ನೋಡಿದ್ವಿ ಅಷ್ಟೇ. ಅಷ್ಟೇ. ಉದಯ್ ಓಂ ನಮಃ ಶಿವಾಯ. ಗೈಸ್ ನಮ್ಮ ರವಿಚಂದ್ರ ಅವರು ಔಟ್ ಆಗಿಬಿಟ್ಟಿದ್ದಾರೆ ಅವರು. ಟಯರ್ಡ್ ಆಗ್ಬಿಟ್ಟು. ಹಾಂ, ಅವನು ಒಂದೇ ಜಾಗ 25 ನಿಮಿಷಕ್ಕೆ ಟಯರ್ಡ್ ಆಗಿಬಿಟ್ಟವನೆ. ಇನ್ನೇನಾರು ಒಂದು 3 ದಿವಸ ಕರ್ಕೊಂಡೋಗ್ಬಿಟ್ರೆ ಮುಗೀತು. ಸೊ ಈಗ ಇಲ್ಲಿಂದ ಆಚೆ ಹೋಗಿ ಸ್ವಲ್ಪ ಹೊಟ್ಟೆಗೆ ಏನಾದ್ರು ಹಾಕ್ಕೊಂಡು ಇಲ್ಲಿಂದ ಮೈಸೂರಿಗೆ ಹೋಗುವ. ಏನಂತೀರ ಬೈ? ಉಣ್ಣಾಕ್ ಹೋಗುವ ಬನ್ನಿ ಉಣ್ಣಾಕೆ. ಸೊ ಬನ್ನಿ ಈಗ ಹೋಗುವ. ಇನ್ನು ನಮ್ಮ ಬಾಯ್ ಇನ್ನು ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಹೋಗ್ಬೇಕು. ಸೊ ಬನ್ನಿ ಈಗ ಹೋಗುವ ಆರಾಮಾಗಿ, ಇನ್ನೂ ಟೈಮ್ ಇದೆ, ಹೋಗುವ. ಮೈಸೂರಿಗೆ ಯಾವಾಗಲೂ ಬರಲ್ಲ. A few moments later. ಗೈಸ್ ಇವಾಗ ಮಶ್ರೂಮ್ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಹೆಂಗಿದೆ ಮಚ್ಚಿ? ನೋಡಿ ಇಲ್ಲಿ ಹೆಂಗೆ ಬಾಯ್ಸ್ ಎಲ್ಲ ಹೆಂಗೆ ತಿಂತಾ ಇದ್ದಾರೆ, ಹೊಟ್ಟೆ ಹಸ್ಬಿಟ್ಟಿದೆ. ಸೊ ನಾವು ಬ್ಯಾಟಿಂಗ್ ಮಾಡುವ ಈಗ. ಸೊ ಗೈಸ್ ಫೈನಲಿ ಈಗ ನಾವು ಮನೆಗೆ ರೀಚ್ ಆಗಿತ್ತು. ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಸೊ ನಮ್ಮ ಬಾಯ್ಸ್ನ ಹೆಂಗಿತ್ತು ಅಂತ ಕೇಳದ. ಅವ್ರು ಯಾವ್ಯಾವ ರೀತಿ ನಿದ್ದೆ ಮಾಡಿ ಎಂಜಾಯ್ ಮಾಡೋದು. ಜೊತೆ ಬೈ ಹೆಂಗಿತ್ತು ಬೈ ಟ್ರಿಪ್ಪು? ಒಂದು ವರ್ಡ್ ಅಷ್ಟೇ. ಸೂಪರ್. ರವಿಚಿತ್ರ ಒಂದೇ ವರ್ಡ್ ಅಷ್ಟೇ. ನನಗೂ ಫುಲ್ ಎಂಜಾಯ್ ಮಾಡಿದೆ ಬಾಸ್. ಈಗ ನಾನು ಅಷ್ಟೇನು ನಿದ್ದೆ ಮಾಡಿಲ್ಲ. ನಮ್ಮ ಗ್ಯಾಂಗಲ್ಲಿ ನಿದ್ದೆ ಮಾಡಿದ್ದಂದ್ರೆ ಅವನೊಬ್ಬನೇ. ದೇವ್ರ ಮೇಲೆ ಆಡ ಇಟ್ಟು ಹೇಳ್ಬಿಡು ನೀನು ನಿದ್ದೆ ಮಾಡಿದ್ದ. ಇಲ್ಲಿಂದ ಹೋಗ್ಬೇಕಾರೆ ಏನು ಹೇಳ್ತೀರಾ? ನಾನು ಜೀವನದಲ್ಲಿ ಅಂದರೆ ಇವತ್ತು ಟ್ರಿಪ್ಪಲ್ಲೇ ನಿದ್ದೆ ಮಾಡಲ್ಲ ಅಂದ ಮಾಡ್ದ. ಈಗ ಬರ್ಬೇಕಾದ್ರೆ ಊಟ ಮಾಡಿದ್ಮೇಲೆ ನಿದ್ದೆ ಮಾಡಲ್ಲ ಮಾಡ್ದ. ಇದು ಸುಳ್ಳು. ಊಟ ಮಾಡೋದ್ಮೇಲೆ ಸುಳ್ಳು ಮಾಡಿ ಏನ್ ಮಾಡಲ್ಲ ಅಂತ ಹೇಳ್ದ, ಅದೇ ಮಾಡ್ತಿದ್ದ ಅವನು. ಅಲ್ಲ ಸುಳ್ಳು ಬ್ರೋ ಹೇಳ್ತಾರೆ. ಉದಯ್ ಹೆಂಗಿತ್ತಪ್ಪ? ನೈಸ್ ಎಕ್ಸ್ಪೀರಿಯನ್ಸ್. ಒಳ್ಳೆ ಟೆಂಪಲ್ ಮಾತ್ರ, ಒಳ್ಳೆ ದರ್ಶನ. ಹಾಂ, ಹೋಗ್ಬಿಟ್ಟು ನಿದ್ದೆ ಮಾಡಿ ಹಾಂ. ಬೆಂಗಳೂರು ಹೋಗ್ಬೇಕು. ಸೊ ಗೈಸ್ ಈಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ನಮ್ಮ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋರ್ಗೂ ಬಾಯ್. ಭೇಟಿಯಾಗೋಣ. ನಮಸ್ಕಾರ.